ಹಲೋ, ಎಲ್ಲರೂ ಹೆಂಗಿದ್ದೀರಿ? ನಾನು ಮಸ್ತ್ ಅದೀನಿ. ನಿನ್ನೆ ವಿಡಿಯೋಸಿಂದ ಫೀಡ್ಬ್ಯಾಕ್ ಕೆಲವೊಬ್ಬರು ಭಾಳ ಚಲೋ ಕೊಟ್ಟರು, ಕೆಲವೊಬ್ರು ಸಜೆಷನ್ಸು ಕೊಟ್ಟರು. ಇನ್ನೂ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೋರಿ ಹಾಗೆಲ್ಲ ಹೇಳಿದ್ರು. ಹಾಗಾಗಿ ನಾನು ಅದನ್ನು ಪಾಸಿಟಿವ್ ಆಗಿ ತೊಗೊತೀನಿ, ಯಾವತ್ತೂ ನೆಗೆಟಿವ್ ಆಗಿ ತೊಗೊಳ್ಳೋದಿಲ್ಲ. ಯಾರು ಏನೋ ಸಜೆಷನ್ ಮಾಡಿದರು. ಹಾಗಾಗಿ ಇನ್ನೂ ಏನಾದ್ರು ಸಜೆಷನ್ಸ್ ಕೊಡೋದಿತ್ತಂದ್ರೆ ನೀವು ನಂಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಬೋದು ಮತ್ತು ಪರ್ಸ್ನಲಿನೂ ಹೇಳ್ಕೊಬೋದು. ಆಮೇಲೆ ನಾನು ನಿನ್ನೆ ಹೇಳಿದ್ದೆ, ಕೆಲವೊಬ್ಬರು ನನ್ನ ಲೈಫ್ ಒಳಗೆ ಹೊಸದಾಗಿ ಎಲ್ಲರೂ ಯಾರ್ಯಾರು ಬಂದಾರ ಇನ್ನು ಹೊಸದಾಗಿ ಕೆಲವೊಬ್ರು ಬಂದಾರ ಅನ್ನೋಕ್ಕಿಂತ ನನ್ನ ಲೈಫನ್ನು ಫುಲ್ಫಿಲ್ ಮಾಡ್ಯಾರ ಅಂತ ಹೇಳಬಹುದು. ಅವರು ಯಾರಂತ ಈಗ ನಾನು ನಿಮಗೆ ತೋರಿಸ್ಬೇಕಂತ ಅದೀನಿ. ಇವರೇ ನೋಡ್ರಿ, ಈಗ ಹೊಸದಾಗಿ ಬಂದಾರ. ಅವ್ರಿಗೆ ಫುಲ್ ನಿದ್ದೆ ಬಂದೈತಿ. ಈಗ ಮುಂಜಾನೆ ಎದ್ದು ಆಟ ಆಡ್ಯಾರ. ಇವಾಗ ಅದು ಸ್ನ್ಯಾಪ್ ತೊಗೊಳ್ಳೋ ಟೈಮ್ ಐತಿ. ಬಟ್ ನಿಮ್ಗೆ ಇಂಟ್ರಡಕ್ಷನ್ ಮಾಡ್ಕೊಡ್ಬೇಕಂತಂದು ಅವ್ರನ್ನ ನಾನು ಕ್ಯಾಮ್ರಾ ಮುಂದೆ ತೊಗೊಬಂದೀನಿ. ಇಲ್ಲಿ ನೋಡ್ರಿ, ಇವ್ರ ಹೆಸರು ಅದ್ವೈತ್ ಅಂತ. ಇವ್ರಿಗೆ ಈಗ 8 ತಿಂಗಳು ನಡೆಯಕತ್ತೈತಿ. ಇನ್ನು ಮುಂದೆ ಇವರು ನನ್ನ ಜೊತೆ ಪ್ರತಿಯೊಂದು ಬ್ಲಾಗ್ ಒಳಗೆ ಇರ್ತಾರೆ. ಪಾಪ ನಾನೀಗ ಎಲ್ಲರಿಗೂ ಮಕ್ಕೋತೀನಿ, ಆಮೇಲೆ ಸಿಗ್ತೀನಿ ಅಂತ ಹೇಳ್ರಿ ನೋಡೋಣ. ಹೇಳಿ ಲವ್ ಯು ಪಾಪು. ಅವನಿಗೆ ಫುಲ್ ನಿದ್ದೆ ಬಂದಿದೆ ಮತ್ತು ಇವಾಗ ಅವನಿಗೆ ಮಲಗಿಸ್ಬೇಕು. ಆಮೇಲೆ ಸಿಗೋಣ. ಸ್ಟೇ ಟ್ಯೂನ್. ಅಪ್ಪ ನೀವು ಮಲ್ಕೊಳ್ಳಲ್ಲ? ಅಪ್ಪು ನೀವು ಮಲ್ಕೊಳ್ಳಲ್ಲ? ಈಗ ಮಲ್ಕೊಳ್ಳಲ್ಲ ನೀವು ಈಗ? ನೀವಿಲ್ಲೇ ಮಲ್ಕೊಳಕ್ಕೆ ಬಂದು ಈ ಥರ ಮಾಡ್ತಿದ್ದೀರಲ್ರಿ, ಸರಿ ಏನ್ರಿ? ಹಾಂ ಅದ್ವೈತವ್ರೆ, ನೀವು ಬಡ್ಸ್ಕೊತೀರಿ ಅಲ್ಲಿ ಈ ಕಡೆ ಬರ್ರಿ ನೋಡೋಣ. ಬರ್ರಿ ಇಲ್ಲೇ, ಇಲ್ಲಿ ನೋಡಿ ಬರ್ರಿ, ಇಲ್ಲಿ ಒಂದು ಸ್ವಲ್ಪ ತೋರಿಸ್ರಿ, ನಿಮ್ಮ ಮುಖ ತೋರಿಸ್ರಿ ನೋಡೋಣ. ಅದ್ವೈತ್ ಈ ಥರ ಎಲ್ಲ ಕಿರ್ಚಾಡ್ತಿದ್ದೀರಲ್ವಾ ನೀವು? ಯಾಕೆ ನೀವು ಮಲ್ಕೊಳ್ಳೋದು ಬಿಟ್ಟು ಹೀಗೆಲ್ಲ ಕಿರ್ಚಾಡ್ತಿದ್ದೀರಾ? ಯಾಕೆ? ಹಾಂ ನೀವು ಇಲ್ಲಿ ಮಲ್ಕೊತೀರಾ ಅಂತ ಕರ್ಕೊಂಬಂದ್ರೆ ಈ ಥರ ಮಾಡತ್ತೀರೇನು ನೀವು? ಏನ್ರಿ ನೀವಂತೂ ಮಲ್ಕೊಳ್ಳಲ್ಲ. ಅಟ್ಲೀಸ್ಟ್ ಏನು ತಿಂತೀರಾ? ಆ್ಯಪಲ್ ತಿಂತೀರಾ? ಆ್ಯಪಲ್ ಮಾಡ್ಕೊಂಬರಲ್ಲ? ಆ್ಯಪಲ್ ಪ್ಯೂರಿ ಮಾಡ್ಕೊಂಬರ್ಲಿ? ತಿಂತೀರಿ? ಆ್ಯಪಲ್ ಪ್ಯೂರಿ ಮಾಡೋಕೆ ನಾನೊಂದು ಆ್ಯಪಲ್ ತೊಗೊಂಡಿನಿ. ಅದನ್ನೆಲ್ಲ ಪೀಲ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಪೀಸಸ್ಸನ್ನು ಒಂದು ಬೌಲ್ನಾಗ ಹಾಕಿಟ್ಟೀನಿ. ಈಗ ಒಂದು ಬೌಲ್ ಒಳಗೆ ಒಂದು ಗ್ಲಾಸ್ ಅಥವಾ ಹಾಫ್ ಗ್ಲಾಸ್ ವಾಟರ್ ಹಾಕ್ಕೊಳ್ಳೋಣ. ಅದ್ರಾಗೆ ಈ ಬೌಲ್ನ ಪ್ಲೇಸ್ ಮಾಡೋಣ. ಡಬಲ್ ಬಾಯ್ಲಿಂಗ್ ಪ್ರೊಸೆಸ್ ಮಾಡಬೇಕು ಇದನ್ನು. ಅಂದರೆ ಬಾಯ್ಲ್ ಅಂತಿಲ್ಲ, ಅಂದರೆ ಜಸ್ಟ್ ಸ್ಟೀಮ್ ಮಾಡೋ ಥರನ ನಾವು ಆ್ಯಪಲ್ನ ಸ್ಟೀಮ್ ಮಾಡಿ ಅದ್ರ ಮೇಲೆ ಒಂದು ಮುಚ್ಚಿ ಸ್ಟೀಮ್ ಮಾಡಬೇಕಾಗ್ತೈತಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಫುಲ್ ಸಾಫ್ಟ್ ಆಗಬೇಕು. ಸಾಫ್ಟ್ ಅಂದರೆ ಈ ಕನ್ಸಿಸ್ಟೆನ್ಸಿ ಒಳಗೆ ಸಾಫ್ಟ್ ಆಗಬೇಕು. ಹಿಂಗೆ ಮುಟ್ಟಿದ್ರೆ ಅದು ಕಟ್ ಆಗ್ಬೇಕು ನೋಡಿರಿ, ಅಷ್ಟು ಸಾಫ್ಟ್ ಆಗಬೇಕು. ಇದಾದ ನಂತರ ಒಂದು ಮಿಕ್ಸರ್ ಬೌಲಿಗೆ ನಾನು ಬ್ಲೆಂಡ್ ಮಾಡೋಕೆ ಹಾಕ್ಕೊಳತ್ತೀನಿ. ಬ್ಲೆಂಡ್ ಮಾಡಿ ಸಾಫ್ಟ್ ಪೇಸ್ಟ್ ಕತೆ ಅದನ್ನು ಮಾಡಿ ತಗೊತೀನಿ. ಏನು ಮಾಡತ್ತೀರಿ? ಆರೆಂಜು ವಾ ಅಪ್ಪಾಜಿ. ಅದ್ವೈತ್ ವಾ ಹಿಂಗೆ ನಂದು ಡೈಲಿ ಒಂದು ರೂಟೀನ್ ಇರ್ತೈತಿ. ಬೇಬಿ ಜೊತೆ ನಾನು ಭಾಳ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತೈತಿ. ಅವನಿಗೆ ಫುಡ್ ರೆಡಿ ಮಾಡೋದಾಗಿರ್ಬೋದು, ಅವನಿಗೆ ಮಲಗಿಸೋದಾಗಿರ್ಬೋದು. ಹಿಂಗೆ ಒಂದೇ ಥರನ ನಾನು ಒಂದೊಂದು ಸಲ ಮಾರ್ನಿಂಗ್ ಕುತ್ಕೊಳ್ಳೋಕ್ಕಾಗಂಗಿಲ್ಲ ಅಂದರೆ ಸ್ವಲ್ಪ ಮಲಗಿಸ್ಕೊಂಡು ತಿನ್ನಿಸ್ತೀನಿ.
ಸ್ವಲ್ಪ ಆಲ್ಮೋಸ್ಟ್ ಈಗ ಅಪ್ರೈಟ್ ಪೊಸಿಷನ್ ಒಳಗೆ ತಿನ್ಸೋದು ಬೆಸ್ಟ್ ಅನಿಸ್ತೈತಿ. ಯಾಕಂದ್ರೆ ಚೋಕಿಂಗ್ ಏನೂ ಆಗಂಗಿಲ್ಲ. ಇದು ಸ್ವಲ್ಪ ಸೇಫೆಸ್ಟ್ ಪೊಸಿಷನ್ ಅಂತ ನನಗೆ ಅನ್ನಿಸ್ತೈತಿ. ಅದ್ವೈತ್ ಅದ್ವೈತ್ ಮತ್ತು ನಮ್ಮ ಮನೆಯೊಳಗೆ ಮಮ್ಮಿ ಉಪ್ಪಿಟ್ಟು ಮಾಡಿದ್ರೆ ಅದನ್ನ ನಾಷ್ಟ ಮಾಡಿದ್ವಿ ಎಲ್ಲರೂ. ಅದ್ವೈತ ಆ್ಯಪಲ್ ಪ್ಯೂರಿ ತಿಂದ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕಂತ ವಿಚಾರ ಮಾಡತ್ತೀನಿ. ಈ ನನ್ನ ರುಟೀನ್ ನನ್ನ ಅದ್ವೈತ್ ಜೊತೆ ಹೆಂಗಿತ್ತಂತ ನೀವು ನೋಡಿದ್ರಲ್ಲ, ಹಂಗೆ ಡೈಲಿ ಇರುತ್ತೆ. ಅವನ ಜೊತೆನೇ ನಾನು ಭಾಳ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತೈತಿ. ಮಾರ್ನಿಂಗ್ ಅವನಿಗೆ ಟೈಮ್ ಕೊಡಬೇಕಾಗ್ತೈತಿ. ನನಗಿದು ಅದರಿಂದ ನನಗೆ ಇವತ್ತು ಬರ್ಡನ್ ಅಂತ ಅನ್ಸೋಂಗಿಲ್ಲ, ನನಗೆ ಜಾಯ್ಫುಲ್ ಅನ್ನಿಸ್ತೈತಿ. ಆಮೇಲೆ ನಾನು ಭಾಳ ಎಂಜಾಯ್ನೂ ಮಾಡ್ತೀನಿ, ಅವನು ಭಾಳ ಎಂಜಾಯ್ ಮಾಡ್ತಾನೆ. ಹಿಂಗೆ ನಿಮ್ಮಿಬ್ಬರದು ನಡೀತಾನೆ ಇರ್ತೈತಿ. ಆಮೇಲೆ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ನೂ ನಮ್ಗೆ ಭಾಳ ಹೆಲ್ಪ್ ಮಾಡ್ತಾರೆ, ನಂಗೆ ಸಪೋರ್ಟಿವ್ ಭಾಳ ಇದ್ದಾರೆ. ನಾ ಏನೋ ಮಾಡಿ ನಿನ್ನ ನಾವು ಅದೇವಿ ಅಂತಂದು ಭಾಳ ಧೈರ್ಯ ಕೊಡ್ತಾರೆ, ಸಪೋರ್ಟಿವ್ ಅದಾರ. ಆಮೇಲೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ. ನಾನು ಮತ್ತೆ ಮುಂದಿನ ಕಂಟೆಂಟ್ ಒಳಗೂ ಬರ್ತೀನಂತೆ. ಈ ವಿಡಿಯೋ ಹೆಂಗಿತ್ತು, ಏನು ಮತ್ತೆ ನಾನು ಚೇಂಜಸ್ ಮಾಡ್ಕೋಬೇಕು, ಏನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅನ್ನೋದು ಮತ್ತೆ ನೀವು ನಂಗೆ ತಿಳಿಸ್ಕೊಡ್ರಿ, ಸಜೆಷನ್ಸ್ ಮಾಡಿರಿ ಅಂತ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಈ ವಿಡಿಯೋ ಲೈಕ್ ಮಾಡೋದಕ್ಕಿಂತ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ. ಥ್ಯಾಂಕ್ ಯು.